ತಾಲೂಕಾಡಳಿತದ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಮಾರ್ಚ್ 1ರ ಭಾನುವಾರದಂದು ನಡೆದ ಈ ಜಯಂತಿ ಕಾರ್ಯಕ್ರಮಕ್ಕೆ ಬಹುತೇಕ ಅಧಿಕಾರಿಗಳು ಗೈರು ಹಾಜರಾಗುವ ಮೂಲಕ ಮಹನೀಯರಿಗೆ ಅಪಮಾನ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರದ ನಿರ್ದೇಶನದಂತೆ ಎಲ್ಲ ಮಹನೀಯರ ಜಯಂತಿಗಳನ್ನು ಸಕಲ ಗೌರವದೊಂದಿಗೆ ಆಚರಿಸಲಾಗುವುದು ತಾಲೂಕು ಆಡಳಿತ ಕರ್ತವ್ಯ. ಆದರೆ ಭಾನುವಾರ ರಜೆ ಎಂಬ ಕಾರಣಕ್ಕೆ ಬಹುತೇಕ ಅಧಿಕಾರಿಗಳು ಮೋಜು ಮಸ್ತಿಗೆ ತೆರಳಿದ್ದರಿಂದ ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲದಂತಾಗಿದ್ದು ಕೇವಲ ತಹಶೀಲ್ದಾರ್ ಭೀಮರಾಯ್ ಅವರು ಒಬ್ಬರೇ ಭಾಗವಹಿಸಿ ಕಾಟಾಚಾರಕ್ಕೆ ಜಯಂತಿ ಆಚರಿಸಿ ಕೈ ತೊಳೆದುಕೊಂಡಿದ್ದಾರೆ. ಇದನ್ನು ಗಮನಿಸಿದ ಸಮುದಾಯದ ಮುಖಂಡರು ತಾಲೂಕಾಡಳಿತದ ದುರಾಡಳಿತದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ತಾರತಮ್ಯದ ಆರೋಪ ಈ ಬಗ್ಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಅರುಣಕುಮಾರ್ ಚಂದ ಅವರು ಅತೀವ ನೋವು ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಜಯಂತಿ ಅಥವಾ ವಾಲ್ಮೀಕಿ ಜಯಂತಿಯ ವೇಳೆ ಸಾಲು ಸಾಲಾಗಿ ಬರುವ ಅಧಿಕಾರಿಗಳು ರೇಣುಕಾಚಾರ್ಯರ ಜಯಂತಿಗೆ ಮಾತ್ರ ಏಕೆ ಗೈರಾಗುತ್ತಾರೆ? ಮಹನೀಯರ ವಿಷಯದಲ್ಲಿ ಈ ರೀತಿಯ ತಾರತಮ್ಯ ಮಾಡುವುದು ಸರಿಯಲ್ಲ. ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಸಮುದಾಯದವರೇ ಮುಂದೆ ನಿಂತು ಜಯಂತಿ ಮಾಡುವಂತೆ ಪರಿಸ್ಥಿತಿ ಬಂದೊದಗಿದೆ ಎಂದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರಿ ಕಚೇರಿಯಲ್ಲಿ ನಡೆದ ಈ ಘಟನೆಯು ಜಿಲ್ಲಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಸಮಸ್ತ ಜನತೆಗೆ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತೇನೆ. ವೀರಶೈವ ಲಿಂಗಾಯತ ಸಂಪ್ರದಾಯದ ಮೂಲ ಪುರುಷರಾದ ರೇಣುಕಾಚಾರ್ಯರ ಜೀವನ ಮತ್ತು ಸಿದ್ಧಾಂತಗಳನ್ನು ಈ ದಿನ ಸ್ಮರಿಸುವ ದಿನವಾಗಿದೆ. ಫಾಲ್ಗುಣ ಶುದ್ಧ ತ್ರಯೋದಶಿಯಂದು ಆಚರಿಸಲಾಗುವ ಈ ದಿನ ಸಮಾಜದಲ್ಲಿ ಸಮಾನತೆ, ಶಾಂತಿ ಮತ್ತು ಆತ್ಮಜ್ಞಾನ ತತ್ವವನ್ನು ಪಸರಿಸಿದ ರೇಣುಕಾಚಾರ್ಯರ ಜ್ಞಾನೋಪದೇಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕೆಂದು ನಾನು ಈ ಮೂಲಕ ಕರೆ ನೀಡುತ್ತೇನೆ. परिमुच्यन्ते सर्वे हरं पापं परमेश्वभूतं यत्पुण्डरीकं पुरमध्य सघस्तं तत्र हरं गगनं विशोकं महाराजाय नमः. ನಾಡಿನ ಸಮಸ್ತ ಜನತೆಗೆ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತೇನೆ. ವೀರಶೈವ ಲಿಂಗಾಯತ ಸಂಪ್ರದಾಯದ ಮೂಲ ಪುರುಷರಾದ ರೇಣುಕಾಚಾರ್ಯರ ಜೀವನ ಮತ್ತು ಸಿದ್ಧಾಂತಗಳನ್ನು ಈ ದಿನ ಸ್ಮರಿಸುವ ದಿನವಾಗಿದೆ. ಫಾಲ್ಗುಣ ಶುದ್ಧ ತ್ರಯೋದಶಿಯಂದು ಆಚರಿಸಲಾಗುವ ಈ ದಿನ ಸಮಾಜದಲ್ಲಿ ಸಮಾನತೆ, ಶಾಂತಿ ಮತ್ತು ಆತ್ಮಜ್ಞಾನ ತತ್ವವನ್ನು ಪಸರಿಸಿದ ರೇಣುಕಾಚಾರ್ಯರ ಜ್ಞಾನೋಪದೇಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕೆಂದು ನಾನು ಈ ಮೂಲಕ ಕರೆ ನೀಡುತ್ತೇನೆ. विभ्राजते यद्धतयो विशन्तिं वेदान्तर्विज्ञान सुनिश्चितार्थाः सन्न्यासयोगाध्यतय शुद्धसत्त्वाः ते ब्रह्मलोके तु